ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸುಖ, ಸಮೃದ್ಧಿ ಮತ್ತು ಪ್ರೇಮದ ಕಾರಕನಾದ ಶುಕ್ರ ಗ್ರಹವು ತನ್ನ ಪಯಣವನ್ನು ಬದಲಿಸುತ್ತಿದ್ದಾನೆ. 2026ರ ಏಪ್ರಿಲ್ 19ರಂದು ಶುಕ್ರನು ತನ್ನ ಸ್ವಕ್ಷೇತ್ರವಾದ ವೃಷಭ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಈ ಸಂಚಾರವು ಸಾಮಾನ್ಯ ಬದಲಾವಣೆಯಲ್ಲ, ಇದು ಐಷಾರಾಮಿ ಜೀವನದ ಬಾಗಿಲನ್ನು ತೆರೆಯುವ ಸಮಯ. ಈ ವಿಡಿಯೋದಲ್ಲಿ ನಾವು ಶುಕ್ರನ ಈ ಬಲಿಷ್ಠ ಸಂಚಾರದಿಂದ ಅದೃಷ್ಟ ಬದಲಾಗಲಿರುವ ಆ 5 ರಾಶಿಗಳು ಯಾವುವು, ನಿಮ್ಮ ಜೀವನದಲ್ಲಿ ಹಣಕಾಸು, ಪ್ರೇಮ ಮತ್ತು ವೃತ್ತಿಜೀವನ ಹೇಗಿರಲಿದೆ ಎಂಬುದನ್ನು ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಶುಕ್ರನ ಕೃಪೆ ಪಡೆಯಲು ಸರಳ ಪರಿಹಾರಗಳನ್ನು ಕೂಡ ತಿಳಿಸಿಕೊಡಲಿದ್ದೇವೆ. 1. ಶುಕ್ರ ಗ್ರಹದ ಶಕ್ತಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನು ಭೃಗು ಅಥವಾ ದೈತ್ಯಗುರು ಎಂದು ಕರೆಯಲಾಗುತ್ತದೆ. ನವಗ್ರಹಗಳಲ್ಲಿ ಶುಕ್ರನು ಅತ್ಯಂತ ಸುಂದರ ಮತ್ತು ಪ್ರಕಾಶಮಾನವಾದ ಗ್ರಹ. ಈ ಗ್ರಹವು ಕೇವಲ ಆಕರ್ಷಣೆಯಲ್ಲ, ನಮ್ಮ ಜೀವನದ ಪ್ರತಿ ಸುಖಕ್ಕೂ ಇದು ಕಾರಣ. ಸೌಂದರ್ಯ ಮತ್ತು ಪ್ರೀತಿ. ನಮ್ಮ ಮುಖದ ಕಳೆ, ನಾವು ಧರಿಸುವ ಬಟ್ಟೆ ಮತ್ತು ನಮ್ಮ ಸಂಬಂಧಗಳಲ್ಲಿನ ಮಾಧುರ್ಯಕ್ಕೆ ಶುಕ್ರನೇ ಮೂಲ. ಸಂಪತ್ತು. ಹಣ ಉಳಿತಾಯ ಮಾಡುವುದು ಒಂದು ಕಲೆಯಾದರೆ, ಆ ಹಣವನ್ನು ವೈಭವೋಪೇತವಾಗಿ ಅನುಭವಿಸುವಂತೆ ಮಾಡುವುದು ಶುಕ್ರನ ಅನುಗ್ರಹ. ಕಲೆ. ಸಂಗೀತ, ನೃತ್ಯ, ಸಿನಿಮಾ ಅಥವಾ ಯಾವುದೇ ಸೃಜನಾತ್ಮಕ ಕೆಲಸದಲ್ಲಿ ನೀವು ಯಶಸ್ವಿಯಾಗಬೇಕೆಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಬಲವಾಗಿರಬೇಕು. 2. ವೃಷಭ ರಾಶಿಯ ವಿಶಿಷ್ಟತೆ. ಇನ್ನು ವೃಷಭ ರಾಶಿಯ ಬಗ್ಗೆ ಹೇಳುವುದಾದರೆ, ಇದು ಭೂತತ್ವದ ರಾಶಿ ಮತ್ತು ಸ್ಥಿರ ರಾಶಿ. ಇದರ ಸಂಕೇತ ಗೂಳಿ. ವೃಷಭ ರಾಶಿಯು ಭೌತಿಕ ಸುಖಗಳನ್ನು ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ. ಈ ರಾಶಿಯವರು ಸಾಮಾನ್ಯವಾಗಿ ತಾಳ್ಮೆಯುಳ್ಳವರು ಮತ್ತು ಐಷಾರಾಮಿ ಜೀವನವನ್ನು ಇಷ್ಟಪಡುವವರು. ಈ ರಾಶಿಯ ಅಧಿಪತಿಯೇ ಶುಕ್ರ, ಅಂದರೆ ಶುಕ್ರನು ತನ್ನ ಸ್ವಂತ ಮನೆಗೆ ಅತಿಥಿಯಾಗಿ ಬರುತ್ತಿದ್ದಾನೆ. ಯಾವುದೇ ವ್ಯಕ್ತಿ ತನ್ನ ಸ್ವಂತ ಮನೆಯಲ್ಲಿ ಎಷ್ಟು ಆರಾಮವಾಗಿ ಮತ್ತು ಬಲಶಾಲಿಯಾಗಿ ಇರುತ್ತಾನೋ, ಹಾಗೆಯೇ ಶುಕ್ರನು ವೃಷಭ ರಾಶಿಯಲ್ಲಿ ಅತಿ ಹೆಚ್ಚು ಶುಭ ಫಲಗಳನ್ನು ನೀಡುತ್ತಾನೆ. 3. ಮಾಲವ್ಯ ಯೋಗದ ರಹಸ್ಯ. ಈ ಸಂಚಾರದ ಪ್ರಮುಖ ಹೈಲೈಟ್ ಎಂದರೆ ಮಾಲವ್ಯ ಮಹಾಪುರುಷ ಯೋಗ. ಪಂಚಮಹಾಪುರುಷ ಯೋಗಗಳಲ್ಲಿ ಇದು ಒಂದು. ಶುಕ್ರನು ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಸ್ವಕ್ಷೇತ್ರವಾದ ವೃಷಭದಲ್ಲಿ ಬಲವಾಗಿ ನೆಲೆಸಿದಾಗ ಈ ಯೋಗ ಸೃಷ್ಟಿಯಾಗುತ್ತದೆ. ಈ ಯೋಗದ ಪ್ರಭಾವದಿಂದ ವ್ಯಕ್ತಿಯಲ್ಲಿ ಕಾಂತಿಯುತ ವ್ಯಕ್ತಿತ್ವ, ಕಲಾತ್ಮಕ ನೈಪುಣ್ಯ ಮತ್ತು ವಾಹನ ಬಂಗಲೆಗಳ ಸುಖ ಪ್ರಾಪ್ತಿಯಾಗುತ್ತದೆ. 2026ರ ಏಪ್ರಿಲ್ 19ರಿಂದ ಈ ಯೋಗದ ಸಕಾರಾತ್ಮಕ ಅಲೆಗಳು ಪ್ರಪಂಚದಾದ್ಯಂತ ಆರಂಭವಾಗಲಿವೆ. 4. ಸಮಾಜದ ಮೇಲಾಗುವ ಬದಲಾವಣೆಗಳು. ಈ ಸಂಚಾರವು ಕೇವಲ ವೈಯಕ್ತಿಕ ಜೀವನದ ಮೇಲಲ್ಲದೆ ಇಡೀ ಸಮಾಜದ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತದೆ. ರಿಯಲ್ ಎಸ್ಟೇಟ್. ಭೂಮಿ ಮತ್ತು ಮನೆ ಖರೀದಿ ಮಾಡುವವರಿಗೆ ಇದು ಸುವರ್ಣಾವಕಾಶ. ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಇದು ಶುಭ ಕಾಲ. ಫ್ಯಾಷನ್ ಮತ್ತು ಗ್ಲಾಮರ್. ಫ್ಯಾಷನ್ ಇಂಡಸ್ಟ್ರಿ, ಜ್ಯುವೆಲರಿ ಬಿಸ್ನೆಸ್ ಮತ್ತು ಕಾಸ್ಮೆಟಿಕ್ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡುಬರುತ್ತದೆ. ಹೊಸ ಹೂಡಿಕೆ. ಈ ಸಮಯದಲ್ಲಿ ಜನರು ಹಳೆಯ ಸಂಪ್ರದಾಯಕ್ಕಿಂತ ಹೆಚ್ಚಾಗಿ ಆಧುನಿಕ ಸೌಕರ್ಯಗಳ ಮೇಲೆ ಹಣ ಹೂಡಲು ಇಷ್ಟಪಡುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನಾವೆಲ್ಲರೂ ಸ್ವಲ್ಪ ಹೆಚ್ಚು ಲಕ್ಸುರಿಯಸ್ ಆಗಿ ಬದುಕಲು ಬಯಸುವ ಕಾಲಘಟ್ಟವಿದು. ವೃಷಭ ರಾಶಿ. 1. ಸ್ವಕ್ಷೇತ್ರದಲ್ಲಿ ಶುಕ್ರ. ವ್ಯಕ್ತಿತ್ವದ ಬದಲಾವಣೆ. ವೀಕ್ಷಕರೇ, ಈಗ ನಾವು ಈ ಸಂಚಾರದ ಅಧಿಪತಿಯಾದ ವೃಷಭ ರಾಶಿಯವರ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ನಿಮ್ಮದೇ ರಾಶಿಯ ಮೊದಲನೇ ಮನೆಯಲ್ಲಿ, ಅಂದರೆ ಲಗ್ನ ಮನೆಯಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದಾನೆ. ಇದು ಸಾಧಾರಣ ಘಟನೆಯಲ್ಲ. ಆಕರ್ಷಕ ವ್ಯಕ್ತಿತ್ವ. ನಿಮ್ಮ ಮುಖದಲ್ಲಿ ಹೊಸ ಕಳೆ, ತೇಜಸ್ಸು ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಜನರು ನಿಮ್ಮ ಮಾತಿಗೆ ಮರಳಾಗುತ್ತಾರೆ. ಆತ್ಮವಿಶ್ವಾಸ. ಈ ಹಿಂದೆ ಯಾವುದಾದರೂ ಕೆಲಸ ಮಾಡಲು ಹಿಂಜರಿಯುತ್ತಿದ್ದರೆ ಈಗ ಆ ಭಯ ದೂರವಾಗಿ ನಾನು ಮಾಡಬಲ್ಲೆ ಎಂಬ ಛಲ ನಿಮ್ಮಲ್ಲಿ ಮೂಡುತ್ತದೆ. ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಸಭೆ ಸಮಾರಂಭಗಳಲ್ಲಿ ನೀವು ಕೇಂದ್ರ ಬಿಂದುವಾಗುತ್ತೀರಿ. 2. ಆರ್ಥಿಕ ಲಾಭ ಮತ್ತು ಸಾಲ ಮುಕ್ತಿ. ಆರ್ಥಿಕವಾಗಿ ಇದು ನಿಮಗೆ ಸುವರ್ಣ ಕಾಲ.
ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣದ ವಿಷಯದಲ್ಲಿ ಬಹಳ ಲೆಕ್ಕಾಚಾರದವರು. ಸಾಲಗಳಿಂದ ಮುಕ್ತಿ. ನಿಮ್ಮನ್ನು ಬಹಳ ದಿನಗಳಿಂದ ಕಾಡುತ್ತಿದ್ದ ಹಳೆಯ ಸಾಲಗಳನ್ನು ತೀರಿಸಲು ಈ ಸಮಯ ಪೂರಕವಾಗಿದೆ. ಹಣದ ಹರಿವು ಹೆಚ್ಚಾಗುವುದರಿಂದ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ. ಹೊಸ ಆದಾಯ. ಕೇವಲ ಒಂದು ಮೂಲದಿಂದಲ್ಲದೆ 2-3 ಕಡೆಯಿಂದ ಹಣ ಬರುವ ಸಾಧ್ಯತೆ ಇದೆ. ಆಸ್ತಿ ಖರೀದಿ. ಈ ಅವಧಿಯಲ್ಲಿ ನೀವು ಹೊಸ ವಾಹನ ಅಥವಾ ಕನಸಿನ ಮನೆಯನ್ನು ಖರೀದಿಸುವ ಬಲವಾದ ಯೋಗವಿದೆ. 3. ಕಲಾತ್ಮಕ ಕ್ಷೇತ್ರ ಮತ್ತು ವೃತ್ತಿ ಜೀವನ. ನೀವು ಉದ್ಯೋಗದಲ್ಲಿದ್ದರೆ ಅಥವಾ ಸ್ವಂತ ಉದ್ಯಮ ಮಾಡುತ್ತಿದ್ದರೆ ಸೃಜನಶೀಲತೆ. ನೀವು ಕಲೆ, ಸಂಗೀತ, ಫ್ಯಾಷನ್, ಸಿನಿಮಾ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇದ್ದರೆ ನಿಮಗೆ ಅಭೂತಪೂರ್ವ ಯಶಸ್ಸು ಕಾದಿದೆ. ನಿಮ್ಮ ಐಡಿಯಾಗಳಿಗೆ ಬಾಸ್ ಅಥವಾ ಗ್ರಾಹಕರಿಂದ ಮೆಚ್ಚುಗೆ ಸಿಗುತ್ತದೆ. ವ್ಯಾಪಾರ ವೃದ್ಧಿ. ಶೋರೂಮ್ಗಳು, ಸೌಂದರ್ಯವರ್ಧಕಗಳ ವ್ಯಾಪಾರ ಅಥವಾ ಬಟ್ಟೆ ವ್ಯಾಪಾರ ಮಾಡುವವರಿಗೆ ಈ ಏಪ್ರಿಲ್ 19ರ ನಂತರದ ಸಮಯ ತುಂಬ ಲಾಭದಾಯಕವಾಗಿರಲಿದೆ. ಸಂಬಂಧಗಳು. ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಮನಸ್ತಾಪಗಳು ದೂರವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುಚಂದ್ರದಂತಹ ಸಿಹಿ ಕ್ಷಣಗಳು ಮರುಕಳಿಸಲಿವೆ. ವಿಶೇಷ ಸಲಹೆ ಮತ್ತು ಎಚ್ಚರಿಕೆ. ಆದರೆ ವೃಷಭ ರಾಶಿಯವರೇ, ಒಂದು ಮುಖ್ಯವಾದ ಎಚ್ಚರಿಕೆ. ಸಲಹೆ. ಹೂಡಿಕೆ ಮಾಡುವಾಗ ಆತುರ ಬೇಡ. ಹಣ ಬರುತ್ತಿದೆ ಎಂದು ಕಂಡಲ್ಲಿ ಇನ್ವೆಸ್ಟ್ ಮಾಡಬೇಡಿ. ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮೊದಲು ಮನೆಯ ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯಿರಿ. ಜಾಗ್ರತೆ. ಅತಿಯಾದ ಐಷಾರಾಮಿ ಜೀವನದ ಆಸೆಗೆ ಬಿದ್ದು ಅನಗತ್ಯ ಖರ್ಚು ಮಾಡಬೇಡಿ. ಪರಿಹಾರ. ಪ್ರತಿ ಶುಕ್ರವಾರ ಮಲ್ಲಿಗೆ ಹೂವಿನಿಂದ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ. ಇದು ನಿಮ್ಮ ಅದೃಷ್ಟವನ್ನು 2ರಷ್ಟು ಮಾಡುತ್ತದೆ. ಕಟಕ ರಾಶಿ. ಭಾವನಾತ್ಮಕ ನೆಮ್ಮದಿ ಮತ್ತು ಸಮೃದ್ಧಿಯ ಸಮಯ. 1. ಭಾವನಾತ್ಮಕ ಸ್ಥಿರತೆ ಮತ್ತು ಮಾನಸಿಕ ಶಾಂತಿ. ವೀಕ್ಷಕರೇ, ಈಗ ನಾವು ಈ ಸಂಚಾರದಿಂದ ಅತಿ ಹೆಚ್ಚು ಮಾನಸಿಕ ನೆಮ್ಮದಿ ಪಡೆಯಲಿರುವ ಕಟಕ ರಾಶಿಯವರ ಬಗ್ಗೆ ಮಾತನಾಡೋಣ. ಕಟಕ ರಾಶಿಯ ಅಧಿಪತಿ ಚಂದ್ರ. ಅಂದರೆ ನೀವು ಬಹಳ ಸೂಕ್ಷ್ಮ ಸಂವೇದನೆಯುಳ್ಳವರು. ಭಾವನಾತ್ಮಕ ಶಕ್ತಿ. ಶುಕ್ರನ ಈ ಸಂಚಾರದಿಂದ ನಿಮ್ಮಲ್ಲಿರುವ ಗೊಂದಲಗಳು ದೂರವಾಗಿ ಭಾವನಾತ್ಮಕವಾಗಿ ನೀವು ತುಂಬ ಸದೃಢರಾಗುತ್ತೀರಿ. ಮನಸ್ಸಿನ ಮೇಲಿದ್ದ ಭಾರ ಇಳಿದಂತೆ ಭಾಸವಾಗುತ್ತದೆ. ಸಕಾರಾತ್ಮಕ ಶಕ್ತಿ. ನಿಮ್ಮ ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ. ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧಗಳು ಮೊದಲಿಗಿಂತ ಹೆಚ್ಚು ಗಟ್ಟಿಯಾಗುತ್ತವೆ. 2. ಮನೆಗಳಲ್ಲಿ ಸಂಭ್ರಮದ ವಾತಾವರಣ. ಶುಕ್ರನು ಐಷಾರಾಮಿ ಮತ್ತು ಸುಖದ ಕಾರಕನಾಗಿರುವುದರಿಂದ ಕಟಕ ರಾಶಿಯವರಿಗೆ ಈ ಅವಧಿ ಬಹಳ ವಿಶೇಷ. ಶುಭ ಕಾರ್ಯಗಳು. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಮದುವೆ, ಮಾತುಕತೆ ಅಥವಾ ಯಾವುದೇ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವ ಕಾಲ ಸನ್ನಿಹಿತವಾಗಿದೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಲಿದೆ. ಮಕ್ಕಳಿಂದ ಸಂತೋಷ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ವೃತ್ತಿಜೀವನದಲ್ಲಿ ಸಾಧನೆ ಮಾಡುವ ಮೂಲಕ ನಿಮಗೆ ಹೆಮ್ಮೆ ತರಲಿದ್ದಾರೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯದ ಸುದ್ದಿ ಕೇಳುವ ಯೋಗವೂ ಇದೆ. 3. ಆಸ್ತಿ ಮತ್ತು ಹೂಡಿಕೆಗಳ ಯಶಸ್ಸು. ಆರ್ಥಿಕವಾಗಿ ಕಟಕ ರಾಶಿಯವರಿಗೆ ಶುಕ್ರನು ಲಾಭದಾಯಕನಾಗಿದ್ದಾನೆ. ಹೊಸ ಮನೆ ಅಥವಾ ಸೈಟು. ಸ್ವಂತ ಮನೆ ಕಟ್ಟಬೇಕು ಅಥವಾ ಸೈಟು ಖರೀದಿಸಬೇಕು ಎನ್ನುವ ನಿಮ್ಮ ದಶಕಗಳ ಕನಸು ಈ ಏಪ್ರಿಲ್ 19ರ ನಂತರ ನನಸಾಗುವ ಹಾದಿ ಸುಗಮವಾಗುತ್ತದೆ. ಹೂಡಿಕೆಗಳು. ಹಿಂದೆ ಮಾಡಿದ ಹೂಡಿಕೆಗಳಿಂದ ಈಗ ಉತ್ತಮ ಲಾಭಾಂಶ ಬರಲಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಭೂಮಿಯಲ್ಲಿ ಹಣ ಹೂಡಿದ್ದರೆ ಅದು ನಿರೀಕ್ಷೆಗಿಂತ ಹೆಚ್ಚು ಫಲ ನೀಡುತ್ತದೆ. ಆರೋಗ್ಯ. ನಿಮ್ಮ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತದೆ. ಮುಖ್ಯವಾಗಿ ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತೀರಿ. 4. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅಂಶ. ಶುಕ್ರನ ಕೃಪೆ ಸದಾ ನಿಮ್ಮ ಮೇಲೆ ಇರಲು ಒಂದು ವಿಶೇಷ ಸಲಹೆ. ಶಿವನ ಆರಾಧನೆ. ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿರುವುದರಿಂದ ಮಾನಸಿಕ ಶಾಂತಿಗಾಗಿ ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರ ಪಠಿಸುವುದು ಅತ್ಯಂತ ಶುಭ. ಧರ್ಮ ಕಾರ್ಯ. ಈ ಸಮಯದಲ್ಲಿ ನೀವು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅಥವಾ ಬಡವರಿಗೆ ಅನ್ನದಾನ ಮಾಡುವುದು
ನಿಮ್ಮ ಪುಣ್ಯ ಫಲವನ್ನು ಹೆಚ್ಚಿಸುತ್ತದೆ. ಕಟಕ ರಾಶಿಯವರಿಗೆ ವಿಶೇಷ ಎಚ್ಚರಿಕೆ. ಕಟಕ ರಾಶಿಯವರಿಗೆ ಲಾಭ ಮತ್ತು ಸುಖದ ಮಳೆ ಸುರಿಯುತ್ತಿದ್ದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಈ 3 ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಖರ್ಚಿನ ಮೇಲೆ ನಿಯಂತ್ರಣವಿರಲಿ. ಶುಕ್ರನು ಐಷಾರಾಮಿ ವಸ್ತುಗಳ ಮೇಲೆ ಆಕರ್ಷಣೆ ಉಂಟುಮಾಡುತ್ತಾನೆ. ಈ ಸಮಯದಲ್ಲಿ ನೀವು ಅತಿಯಾದ ಆತುರದಿಂದ ಅಥವಾ ಕೇವಲ ಪ್ರದರ್ಶನಕ್ಕಾಗಿ ದುಬಾರಿ ವಸ್ತುಗಳನ್ನು, ಬಟ್ಟೆಗಳನ್ನು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಖರೀದಿಸಿ ಕೈ ಸುಟ್ಟುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಅಗತ್ಯವಿದ್ದಲ್ಲಿ ಮಾತ್ರ ಹಣ ಖರ್ಚು ಮಾಡಿ. ಆರೋಗ್ಯ ಮತ್ತು ಆಹಾರ. ಶುಕ್ರನು ಸಿಹಿ ಪದಾರ್ಥಗಳ ಕಾರಕ. ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಸಿಹಿ ತಿನ್ನಬೇಕು ಅಥವಾ ಹೊರಗಿನ ಜಂಕ್ ಫುಡ್ ಸವಿಯಬೇಕು ಎಂಬ ಹಂಬಲ ಉಂಟಾಗಬಹುದು. ಇದು ನಿಮ್ಮ ಜೀರ್ಣಕ್ರಿಯೆ ಅಥವಾ ತೂಕದ ಮೇಲೆ ಪರಿಣಾಮ ಬೀರಬಹುದು. ವಿಶೇಷವಾಗಿ ಮಧುಮೇಹ ಇರುವವರು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅತಿಯಾದ ಭಾವುಕತೆ ಬೇಡ. ಕಟಕ ರಾಶಿಯವರು ಸ್ವಭಾವತಃ ಭಾವುಕರು. ಶುಕ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಯಾರಾದರೂ ನಿಮ್ಮ ಮಾತಿಗೆ ಸ್ಪಂದಿಸದಿದ್ದರೆ ಬೇಗನೆ ಬೇಸರ ಮಾಡಿಕೊಳ್ಳುವ ಗುಣ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು. ಪ್ರಾಯೋಗಿಕವಾಗಿ ಯೋಚಿಸುವುದು ಈ ಸಮಯದಲ್ಲಿ ನಿಮಗೆ ಹಿತಕರ. ಹೂಡಿಕೆಯಲ್ಲಿ ಪಾರದರ್ಶಕತೆ. ಹೊಸ ಮನೆ ಅಥವಾ ಸೈಟು ಖರೀದಿಸುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಆತುರದಲ್ಲಿ ಸಹಿ ಮಾಡಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿಯೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ. ತುಲಾರಾಶಿ. ವೃತ್ತಿ ಜೀವನದಲ್ಲಿ ಹೊಸ ಎತ್ತರ ಮತ್ತು ಆರ್ಥಿಕ ಚೇತರಿಕೆ. 1. ರಾಶ್ಯಾಧಿಪತಿ ಶುಕ್ರನ ವಿಶೇಷ ಅನುಗ್ರಹ. ವೀಕ್ಷಕರೇ, ಈಗ ನಾವು ಈ ಸಂಚಾರದ ಮತ್ತೊಂದು ಅದೃಷ್ಟದ ರಾಶಿಯಾದ ತುಲಾರಾಶಿಯವರ ಬಗ್ಗೆ ತಿಳಿಯೋಣ. ತುಲಾರಾಶಿಯವರಿಗೆ ಶುಕ್ರನೇ ರಾಶ್ಯಾಧಿಪತಿ. ಅಂದರೆ ನಿಮ್ಮ ಮನೆಯ ಯಜಮಾನನೇ ಈಗ ಅತ್ಯಂತ ಬಲಿಷ್ಠನಾಗಿ ತನ್ನ ಸ್ವಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಸ್ಥಗಿತಗೊಂಡ ಕೆಲಸಗಳಿಗೆ ಚಾಲನೆ. ಕಳೆದ ಕೆಲವು ತಿಂಗಳುಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಪ್ರಮುಖ ಕೆಲಸಗಳು, ಕೋರ್ಟ್ ಕೇಸುಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವಿವಾದಗಳು ಈಗ ವೇಗವಾಗಿ ಇತ್ಯರ್ಥವಾಗಲಿವೆ. ಆತ್ಮವಿಶ್ವಾಸದ ವೃದ್ಧಿ. ನಿಮ್ಮಲ್ಲಿ ದೀರ್ಘಕಾಲದಿಂದ ಇದ್ದ ಗೊಂದಲಗಳು ದೂರವಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಿಮಗೀಗ ಒದಗಿ ಬರಲಿದೆ. 2. ವೃತ್ತಿ ಜೀವನ ಮತ್ತು ಬಡ್ತಿಯ ಯೋಗ. ಉದ್ಯೋಗಸ್ಥ ತುಲಾರಾಶಿಯವರಿಗೆ ಇದು ನಿಜಕ್ಕೂ ಸಂಭ್ರಮದ ಸಮಯ. ಬಡ್ತಿ. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲ ಬಂದಿದೆ. ಸಂಬಳ ಹೆಚ್ಚಳದೊಂದಿಗೆ ಉನ್ನತ ಜವಾಬ್ದಾರಿಗಳು ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆ 90%ರಷ್ಟಿದೆ. ವಿದೇಶಿ ಲಾಭ. ನೀವು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿದ್ದರೆ ಅನಿರೀಕ್ಷಿತ ಲಾಭವನ್ನು ನಿರೀಕ್ಷಿಸಬಹುದು. ವಿದೇಶ ಪ್ರಯಾಣದ ಕನಸು ಕಾಣುತ್ತಿರುವವರಿಗೆ ಈ ಏಪ್ರಿಲ್ 19ರ ಸಂಚಾರವು ಹಸಿರು ನಿಶಾನೆ ತೋರಿಸಲಿದೆ. ಹೊಸ ಯೋಜನೆಗಳು. ಉದ್ಯಮಿಗಳಿಗೆ ಹೊಸ ಪಾರ್ಟ್ನರ್ಶಿಪ್ ಅಥವಾ ದೊಡ್ಡ ಮಟ್ಟದ ಆರ್ಡರ್ಗಳು ಕೈ ಸೇರಲಿವೆ. 3. ಆರ್ಥಿಕ ಲಾಭ ಮತ್ತು ಸಾಮಾಜಿಕ ಗೌರವ. ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರು ಈಗ ನಿರಾಳರಾಗಬಹುದು. ಹಳೆಯ ಹೂಡಿಕೆ. ಈ ಹಿಂದೆ ನೀವು ಮಾಡಿದ ಷೇರು ಮಾರುಕಟ್ಟೆ ಅಥವಾ ಚಿನ್ನದ ಮೇಲಿನ ಹೂಡಿಕೆಗಳು ಈಗ ನಿಮಗೆ ಲಾಭ ತಂದುಕೊಡಲಿವೆ. ಪ್ರತಿಷ್ಠೆ. ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚಾಗುತ್ತದೆ. ಸ್ನೇಹಿತರು ಮತ್ತು ಸಂಬಂಧಿಕರ ವಲಯದಲ್ಲಿ ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ. ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ. ಎಚ್ಚರಿಕೆ ಮತ್ತು ಆರೋಗ್ಯದ ಕಡೆ ಗಮನ. ತುಲಾರಾಶಿಯವರೇ, ಇಷ್ಟೆಲ್ಲ ಶುಭ ಫಲಗಳ ನಡುವೆ ನೀವು ಒಂದು ಪ್ರಮುಖ ವಿಷಯದಲ್ಲಿ ಎಚ್ಚರಿಕೆ ವಹಿಸಲೇಬೇಕು. ಆರೋಗ್ಯವೇ ಭಾಗ್ಯ. ಶುಕ್ರನು ಸುಖದ ಕಾರಕನಾಗಿರುವುದರಿಂದ ನೀವು ಈ ಸಮಯದಲ್ಲಿ ಅತಿಯಾದ ಆಲಸ್ಯಕ್ಕೆ ಒಳಗಾಗಬಹುದು. ಇದು ನಿಮ್ಮ ದೈಹಿಕ ಶಕ್ತಿಯನ್ನು ಕುಂದಿಸಬಹುದು. ಆಹಾರ ಕ್ರಮ. ವಿಶೇಷವಾಗಿ ಹೊರಗಿನ ಎಣ್ಣೆ ಪದಾರ್ಥಗಳು ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ. ಗಂಟಲು ಅಥವಾ ಕಿಡ್ನಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ದಿನಕ್ಕೆ ಸಾಕಷ್ಟು ನೀರು ಕುಡಿಯಿರಿ ಮತ್ತು
ವ್ಯಾಯಾಮವನ್ನು ಮರೆಯಬೇಡಿ. ಸಲಹೆ: ಆಹಾರದಲ್ಲಿ ಶಿಸ್ತು ಕಾಪಾಡಿಕೊಳ್ಳುವುದು ನಿಮ್ಮ ವೃತ್ತಿಜೀವನದ ವೇಗವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಕನ್ಯಾ ರಾಶಿ: ಬೌದ್ಧಿಕ ಯಶಸ್ಸು ಮತ್ತು ಭಾಗ್ಯೋದಯದ ಕಾಲ. 1. ಭಾಗ್ಯಸ್ಥಾನದಲ್ಲಿ ಶುಕ್ರನ ಪ್ರಭಾವ. ವೀಕ್ಷಕರೇ, ಈಗ ನಾವು ಈ ಸಂಚಾರದಿಂದ ಅತಿ ಹೆಚ್ಚು ಬೌದ್ಧಿಕ ಲಾಭ ಪಡೆಯಲಿರುವ ಕನ್ಯಾ ರಾಶಿಯವರ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ 19ರ ಶುಕ್ರ ಸಂಚಾರವು ಭಾಗ್ಯೋದಯದ ಸಮಯ ಎನ್ನಬಹುದು. ಅದೃಷ್ಟದ ಸಾಥ್. ಇದುವರೆಗೂ ನೀವು ಎಷ್ಟೇ ಕಷ್ಟಪಟ್ಟರೂ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತಿದ್ದರೆ ಈಗ ಪರಿಸ್ಥಿತಿ ಬದಲಾಗಲಿದೆ. ಅದೃಷ್ಟವು ನಿಮ್ಮ ಬೆನ್ನಿಗಿರಲಿದೆ. ಧಾರ್ಮಿಕ ಒಲವು. ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಯೋಗವಿದೆ. 2. ಬುದ್ಧಿಜೀವಿಗಳಿಗೆ ಮತ್ತು ಸೃಜನಶೀಲರಿಗೆ ಸುವರ್ಣ ಕಾಲ. ನೀವು ಜ್ಞಾನಕ್ಕೆ ಸಂಬಂಧಿಸಿದ ಅಥವಾ ಕ್ರಿಯೇಟಿವ್ ಫೀಲ್ಡ್ನಲ್ಲಿದ್ದರೆ ಗಮನಿಸಿ. ಬರಹಗಾರರು ಮತ್ತು ಶಿಕ್ಷಕರು. ನೀವು ಲೇಖಕರಾಗಿದ್ದರೆ ನಿಮ್ಮ ಹೊಸ ಕೃತಿಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ಗೌರವ ಮತ್ತು ಹೊಸ ಜವಾಬ್ದಾರಿಗಳು ಸಿಗಲಿವೆ. ಸಂವಹನ ಕ್ಷೇತ್ರ. ಮೀಡಿಯಾ, ಮಾರ್ಕೆಟಿಂಗ್ ಅಥವಾ ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡುವವರಿಗೆ ನಿಮ್ಮ ಮಾತುಗಳು ಜನರಿಗೆ ಬೇಗ ತಲುಪುತ್ತವೆ. ನಿಮ್ಮ ಐಡಿಯಾಗಳು ಹಿಟ್ ಆಗಲಿವೆ. ವಿದ್ಯಾರ್ಥಿಗಳು. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸುವ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯವು ಬಹಳ ಅನುಕೂಲಕರವಾಗಿದೆ. 3. ಪ್ರೇಮ ಜೀವನದಲ್ಲಿ ಮಧುರ ಬಾಂಧವ್ಯ. ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಭಿನ್ನಾಭಿಪ್ರಾಯಗಳ ಅಂತ್ಯ. ಸಂಗಾತಿಯೊಂದಿಗೆ ಅಥವಾ ಪ್ರೇಮಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಇದ್ದ ಮನಸ್ತಾಪಗಳು ಈಗ ಮಾಯವಾಗಲಿವೆ. ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಬೆಳೆಯುತ್ತದೆ. ಹೊಸ ಸ್ನೇಹ. ಒಂಟಿಯಾಗಿರುವವರಿಗೆ ಹೊಸ ಸ್ನೇಹ ಅಥವಾ ಪ್ರೇಮ ಸಂಬಂಧಗಳು ಆರಂಭವಾಗುವ ಸಾಧ್ಯತೆ ಇದೆ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿದೆ. ಆರ್ಥಿಕ ಮತ್ತು ವೃತ್ತಿ ಸಲಹೆ. ಕನ್ಯಾ ರಾಶಿಯವರೇ, ನೆನಪಿಡಿ, ಹೊಸ ಮಾರ್ಗಗಳು, ಆದಾಯ ಗಳಿಕೆಗೆ ಹೊಸ ದಾರಿಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ. ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಸಂಪಾದಿಸಬಹುದು. ಸಂವಹನವೇ ಬಂಡವಾಳ. ನೀವು ಎಷ್ಟು ಮಧುರವಾಗಿ ಮಾತನಾಡುತ್ತೀರೋ ಅಷ್ಟು ಯಶಸ್ಸು ನಿಮ್ಮದಾಗುತ್ತದೆ. ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ. ಪರಿಹಾರ: ಶುಕ್ರವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಗಣಪತಿಗೆ ಗರಿಕೆ ಅರ್ಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಅದೃಷ್ಟವನ್ನು ಇನ್ನೂ ಹೆಚ್ಚಿಸುತ್ತದೆ. ಮಕರ ರಾಶಿ. ಕಠಿಣ ಪರಿಶ್ರಮಕ್ಕೆ ಸಿಗಲಿದೆ ರಾಜಮರ್ಯಾದೆ. 1. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಈಗ ನಾವು ಶಿಸ್ತು ಮತ್ತು ತಾಳ್ಮೆಗೆ ಹೆಸರಾದ ಮಕರ ರಾಶಿಯವರ ಬಗ್ಗೆ ಮಾತನಾಡೋಣ. ಶುಕ್ರನ ಈ ಸಂಚಾರವು ನಿಮಗೆ ಕರ್ಮಫಲ ನೀಡುವ ಸಮಯ. ದೀರ್ಘಕಾಲದ ಕಾಯುವಿಕೆ ಅಂತ್ಯ. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಪಟ್ಟ ಕಷ್ಟಕ್ಕೆ ಈಗ ಬೆಲೆ ಸಿಗಲಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ಗೌರವಿಸಲಿದ್ದಾರೆ. ಸಾಮಾಜಿಕ ಸ್ಥಾನಮಾನ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಯಾವುದೋ ಒಂದು ಪ್ರಮುಖ ಜವಾಬ್ದಾರಿ ಅಥವಾ ಲೀಡರ್ಶಿಪ್ ರೋಲ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. 2. ವ್ಯಾಪಾರ ಮತ್ತು ಆರ್ಥಿಕ ಕ್ರಾಂತಿ. ಆರ್ಥಿಕವಾಗಿ ಮಕರ ರಾಶಿಯವರಿಗೆ ಇದು ಗೇಮ್ ಚೇಂಜರ್ ಆಗಬಹುದು. ಹೊಸ ಒಪ್ಪಂದಗಳು. ನೀವು ಸ್ವಂತ ಉದ್ಯಮ ಮಾಡುತ್ತಿದ್ದರೆ ಏಪ್ರಿಲ್ 19ರ ನಂತರ ದೊಡ್ಡ ಮಟ್ಟದ ಹೊಸ ಒಪ್ಪಂದಗಳು ನಿಮ್ಮ ಕೈ ಸೇರಲಿವೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಗಮನಾರ್ಹವಾಗಿ ಹೆಚ್ಚಿಸಲಿದೆ. ಹೂಡಿಕೆಯಲ್ಲಿ ಲಾಭ. ಕಬ್ಬಿಣ, ತೈಲ ಅಥವಾ ಕನ್ಸ್ಟ್ರಕ್ಷನ್ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಇರುವವರಿಗೆ ಶುಕ್ರನು ಅನಿರೀಕ್ಷಿತ ಧನಲಾಭ ತಂದುಕೊಡಲಿದ್ದಾನೆ. ಸ್ಥಿರತೆ. ನಿಮ್ಮ ಆದಾಯದಲ್ಲಿ ಒಂದು ರೀತಿಯ ಸ್ಥಿರತೆ ಕಂಡುಬರುತ್ತದೆ. ಇದರಿಂದ ಭವಿಷ್ಯದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. 3. ದಾಂಪತ್ಯ ಮತ್ತು ಪ್ರೇಮ ಜೀವನ. ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಸುಂದರ ಕ್ಷಣಗಳು. ಕೆಲಸದ ಒತ್ತಡದಲ್ಲಿ ನಿಮ್ಮ ಸಂಗಾತಿಗೆ ಸಮಯ ನೀಡಲು ಸಾಧ್ಯವಾಗುತ್ತಿಲ್ಲವೇ?
ಈ ಅವಧಿಯಲ್ಲಿ ನೀವು ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಅಮೂಲ್ಯ ಸಮಯವನ್ನು ಕಳೆಯುವಿರಿ. ಪರಸ್ಪರ ಬೆಂಬಲ. ನಿಮ್ಮ ಜೀವನ ಸಂಗಾತಿಯು ನಿಮ್ಮ ವೃತ್ತಿಜೀವನದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಅವರ ಸಲಹೆಗಳು ನಿಮಗೆ ಲಾಭದಾಯಕವಾಗಿ ಪರಿಣಮಿಸಲಿವೆ. ಮದುವೆ ಯೋಗ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿಬರುವ ಸಾಧ್ಯತೆ ಇದೆ. ವಿಶೇಷ ಸಲಹೆ ಮತ್ತು ಪರಿಹಾರ. ಮಕರ ರಾಶಿಯವರೇ, ನೆನಪಿಡಿ, ಸಲಹೆ ಯಶಸ್ಸು ಸಿಗುತ್ತದೆ ಎಂದು ಅಹಂಕಾರ ಪಡಬೇಡಿ. ನಿಮ್ಮ ವಿನಯವೇ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಜಾಗ್ರತೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆಯಿರಿ. ಪರಿಹಾರ. ಶನಿವಾರದಂದು ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ಶುಕ್ರವಾರದಂದು ಬಡವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ನಿಮ್ಮ ಯಶಸ್ಸನ್ನು ಶಾಶ್ವತವಾಗಿಸುತ್ತದೆ. ಶುಕ್ರದೋಷ ನಿವಾರಣೆ ಮತ್ತು ವಿಶೇಷ ಪರಿಹಾರಗಳು. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಚಾರವು ಫಲ ನೀಡುವುದು ಎಷ್ಟು ನಿಜವೋ, ನಾವು ಮಾಡುವ ಸಣ್ಣ ಪುಟ್ಟ ಪರಿಹಾರಗಳು ನಮ್ಮ ಅದೃಷ್ಟವನ್ನು ಬದಲಿಸುವುದು ಅಷ್ಟೇ ಸತ್ಯ. ನಿಮ್ಮ ಜಾತಕದಲ್ಲಿ ಶುಕ್ರನು ಎಷ್ಟೇ ದುರ್ಬಲವಾಗಿದ್ದರೂ ಈ ಕೆಳಗಿನ ಕ್ರಮಗಳಿಂದ ನೀವು ಶುಕ್ರನ ಸಂಪೂರ್ಣ ಬಲವನ್ನು ಪಡೆಯಬಹುದು. 1. ಶುಕ್ರವಾರದ ಉಪವಾಸ ಮತ್ತು ಲಕ್ಷ್ಮೀ ಪೂಜೆ. ಶುಕ್ರವಾರದ ದಿನವು ಶುಕ್ರಗ್ರಹ ಮತ್ತು ಲಕ್ಷ್ಮೀದೇವಿಗೆ ಮೀಸಲು. ಈ ದಿನ ಸಾಧ್ಯವಾದರೆ ಉಪವಾಸ ಮಾಡಿ ಅಥವಾ ಸಾತ್ವಿಕ ಆಹಾರ ಸೇವಿಸಿ. ಸಂಜೆ ವೇಳೆ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಮಹಾಲಕ್ಷ್ಮಿಯ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಿಸುವುದರಿಂದ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. 2. ದಾನದ ಮಹಿಮೆ. ಶುಕ್ರನಿಗೆ ಬಿಳಿ ಬಣ್ಣ ಬಹಳ ಪ್ರಿಯ. ಪ್ರತಿ ಶುಕ್ರವಾರ ಸಣ್ಣ ಹೆಣ್ಣು ಮಕ್ಕಳಿಗೆ ಅಥವಾ ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ, ಉದಾಹರಣೆಗೆ ಪಾಯಸ ಅಥವಾ ಬರ್ಫಿ ಅಥವಾ ಹಾಲು, ಅಕ್ಕಿಯನ್ನು ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವ ಶುಕ್ರದೋಷವನ್ನು ಕಡಿಮೆ ಮಾಡಿ ಸಂಬಂಧಗಳಲ್ಲಿನ ಕಹಿಯನ್ನು ದೂರ ಮಾಡುತ್ತದೆ. ಮಂತ್ರ ಪಠಣೆ ಅಂದರೆ ಶಕ್ತಿಶಾಲಿ ಬೀಜ ಮಂತ್ರ. ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸಲು ಮಂತ್ರಕ್ಕಿಂತ ಮಿಗಿಲಾದದ್ದಿಲ್ಲ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ 108 ಬಾರಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. 3. ಪರಿಮಳ ಮತ್ತು ಶುಚಿತ್ವ. ಶುಕ್ರನು ಸ್ವಚ್ಛತೆ ಮತ್ತು ಸುಗಂಧವನ್ನು ಇಷ್ಟಪಡುವ ಗ್ರಹ. ಪ್ರತಿದಿನ ಸ್ನಾನದ ನಂತರ ಚಂದನ ಅಥವಾ ಗುಲಾಬಿ ಪರಿಮಳದ ಸುಗಂಧ ದ್ರವ್ಯ ಬಳಸುವುದನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೆನಪಿಡಿ, ಜ್ಯೋತಿಷ್ಯವು ನಮಗೆ ಮುಂಬರುವ ಕಾಲದ ದಾರಿದೀಪವಿದ್ದಂತೆ. ಗ್ರಹಗಳು ನಮಗೆ ಅವಕಾಶಗಳನ್ನು ನೀಡುತ್ತವೆ, ಆದರೆ ಆ ಅವಕಾಶಗಳನ್ನು ಯಶಸ್ಸಾಗಿ ಬದಲಿಸಿಕೊಳ್ಳುವುದು ನಮ್ಮ ಕರ್ಮ, ಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ. 2026ರ ಈ ಶುಕ್ರ ಸಂಚಾರವು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ ಮತ್ತು ಅಕ್ಷಯ ಸಮೃದ್ಧಿಯನ್ನು ತರಲಿ ಎಂದು ನಾವು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ನಿಮಗೆ ಈ ವಿಡಿಯೋದಲ್ಲಿನ ಮಾಹಿತಿ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು? ಈ ಸಂಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಆಳವಾದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಿಮ್ಮ ಪ್ರೀತಿಯ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.